ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಳಾದ ಕೆಲ್ಸನ ಆ ದಾಮಿನಿ ನನ್ನಿಂದ ಮಾಡಿಸ್ತಾ ಇದ್ದಾಳಲ್ಲ, ಎಲ್ಲ ನನ್ನ ಕರ್ಮ. ಏನ್ ಮಾಡ್ಲಿ, ತಗ್ಲಾಕೊಂಡಿದ್ದೀನಿ, ಅದಕ್ಕೆ ಅನುಭವಿಸ್ಲೇಬೇಕು. ಇಲ್ಲಾಂದ್ರೆ ಜನನಿಗೆ ಸತ್ಯ ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಾಳೆ. ಆಂಟಿ ತಗೊಳ್ಳಿ, ಇದು ಇದೆ, ಆವಾಗಲೇ ಕೊಡೋದನ್ನ ಮರ್ತ್ಬಿಟ್ಟೆ. ಅಲ್ಲಪ್ಪ ಗಣಿ, ಇಲ್ಲಿ ಇಷ್ಟೊಂದು ಬಟ್ಟೆಗಳಿವೆ, ಆದ್ರೂ ತಂದು ಕೊಡ್ತಾ ಇದೆಯಲ್ಲ. ನೀವೆಲ್ಲರೂ ನನ್ನನ್ನ ಮನುಷ್ಯರು ಅನ್ಕೊಂಡಿದ್ದೀರಾ ಇಲ್ಲ ರಾಕ್ಷಸಿ ಅನ್ಕೊಂಡಿದ್ದೀರಾ? ಅವೆರಡೂ ಅಲ್ಲ, ಅದಕ್ಕಿಂತ ಖರಾಬೆ ಅಂತ ಅನ್ಕೊಂಡಿದ್ದೀನಿ. ಏಯ್, ಏನೋ ಅತಿಯಾಗಿ ಮಾತಾಡ್ತಾ ಇದೀಯಾ? ಏನು ವಾಯ್ಸ್ ಜೋರ್ ಮಾಡ್ತಿದ್ದೀರಾ? ವಾಯ್ಸ್ ಜೋರ್ ಮಾಡಿದ್ರೆ ನಮ್ ಬಾಸ್ನ ಕರಿತೀನಿ. ಬಾಸ ಯಾರೋ? ಅದು ನಾನೇ. ಏನ್ ಗಣಿ, ಬಾಸ್ ಗೀಸು ಅಂತ ಹೇಳ್ತಿದೆ, ಏನಾದ್ರೂ ಪ್ರಾಬ್ಲಮ್ಮಾ? ಮೇಡಮ್, ಅದು ಏನಿಲ್ಲ ದಾಮಿನಿ, ಗಣಿನು ಬಟ್ಟೆ ತಂದಿಟ್ಟು ಅದನ್ನು ಇಸ್ತ್ರಿ ಮಾಡಿ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಈಗ ಮಾಡೋಕ್ಕಾಗಲ್ಲ, ನನಗೆ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಿದ್ದೆ. ಅಷ್ಟ್ರಲ್ಲಿ ಗಣಿ ಬರೀ ನಂದು ಬಟ್ಟೆ ಮಾತ್ರ ಅಲ್ಲ, ನಮ್ಮ ಬಾಸ್ದು ಬಟ್ಟೆಗಳಿವೆ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಬಾಸ ಯಾರಪ್ಪ ಅದು ನಿನ್ ಬಾಸು ಅಂತ ಕೇಳ್ತಿದ್ದೆ. ತಿರುಗಿ ನೋಡ್ತೀನಿ, ನೀನ್ ಬಂದು ನಿಂತಿದ್ದೆ. ಈಗ ಗೊತ್ತಾಯ್ತಾ ಬಾಸ್ ಯಾರು ಅಂತ? ಹಾ, ಗೊತ್ತಾಯ್ತು. ಅದ್ ಸರಿ, ಬಟ್ಟೆಗಳನ್ನೆಲ್ಲ ನಾವು ಕೊಟ್ಟು ಎಷ್ಟೊತ್ತಾಯ್ತು, ಇನ್ನೂ ಐರನ್ ಮಾಡೇ ಇಲ್ಲ. ನೋಡಿ, ಮ್ಯಾಕ್ಸಿಮಮ್ 20 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಮಾಡಿ ಮುಗಿಸಿರ್ಬೇಕು. 20 ನಿಮಿಷದಲ್ಲ? ಯಾಕಾಗಲ್ವಾ? 15 ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ. ಆಯ್ತು, ಮಾಡಿ ಮುಗಿಸಿ. ಗಣಿ, ಫಾಲೋ ಮೀ. ಬೇಗ. 20 ನಿಮಿಷ ಮಾಡ್ತೀನಿ ನೋಡು. ಅಲ್ಲ ಮೇಡಮ್, ಈ ರತ್ನವೇಣಿ ಅವರು ಎಷ್ಟೇ ಕೆಟ್ಟವರಾಗಿರ್ಬೋದು, ಆದ್ರೆ ನಾವು ಅವ್ರಿಗೆ ಈ ತರ ತೊಂದರೆ ಕೊಡೋದು ಸರಿನಾ? ಅಲ್ಲ, ನಾಳೆ ಇದರಿಂದ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ನೀವೇನ್ ಮಾಡ್ತೀರಾ? ಅಯ್ಯೋ, ಆ ಥರ ಎಲ್ಲ ಏನೂ ಆಗಲ್ಲ ಗಣಿ. ಹಂಗಾದ್ರೂ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇಂಥವ್ರಿಗೆ ಈ ರೀತಿನೇ ಶಿಕ್ಷೆ ಕೊಡಬೇಕು. ಅಲ್ಲ ಕಣೋ, ನಿಮ್ಮ ಅಕ್ಕನಿಗೆ ಮತ್ತು ನಿಮ್ಮ ಅಪ್ಪನಿಗೆ ಎಷ್ಟು ಅವಮಾನ ಮಾಡಿಲ್ಲ. ಪಾಪ ಮಗು ಪುಟಾಣಿ, ಅವಳನ್ನ ಯಾವ್ಯಾವ ರೀತಿಯೆಲ್ಲ ನಡೆಸ್ಕೊಂಡಿಲ್ಲ. ಇಂಥವ್ರಿಗೆ ಹೀಗೆ ಮಾಡಬೇಕು, ಸರಿನಾ ಇಲ್ವಾ? ಸರಿ ಮೇಡಮ್, ನೀವೇನೇ ಮಾಡಿ ನಿಮ್ಗೆ ನಾನು ಸಪೋರ್ಟ್ ಆಗಿರ್ತೀನಿ. ನೋಡಿ, ಐರನ್ನೇ ಮಾಡಕ್ಕೆ ಬರ್ತಾ ಇಲ್ಲ. ಪಡ್ಬೇಕು, ಕಷ್ಟ ಸರಿಯಾಗಿ ಪಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.